ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡುವಂಥ ವೀಡಿಯೋಸನ್ನು ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ಟ್ಯಾರೋ ರೀಡಿಂಗ್ ಇದು ಬಂದು ಮೋಸ್ಟ್ ಆಫ್ ಆಲ್ ಬ್ರೇಕಪ್ಪಲ್ಲಿ ಇರೋರು ಆ್ಯಂಡ್ ಯಾವುದೇ ಕಾರಣಕ್ಕೆ ನೀವು ಒಂದು ವ್ಯಕ್ತಿಯಿಂದ ದೂರ ಆಗಿದ್ದರೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಈ ಒಂದು ರೀಡಿಂಗನ್ನು ನೋಡ್ಬೋದು. ಸೊ ಇದರಲ್ಲಿ ನೀವು ಅವರ ಜೀವನದಿಂದ ದೂರ ಆದಮೇಲೆ ಏನಾಗ್ತಾ ಇರ್ಬೋದು ಅನ್ನೋದ್ರ ಬಗ್ಗೆ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮ್ಮ ಜೊತೆ ಖಂಡಿತ ಮೆಸೇಜಸ್ ರೆಸೊನೇಟ್ ಆಗುತ್ತೆ. ಆ್ಯಂಡ್ ನಾನು ಮುಂಚೆನೇ ಹೇಳಿದ್ದೀನಿ, ಇದು ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟ್. ಹಾಗೆ ಯಾರೆಲ್ಲ ಕೆಲವೊಂದು ವಿಚಾರಕ್ಕೆ ಅವರಿಂದ ದೂರ ಆಗಿದ್ದೀರಾ ಅಥವಾ ನಿಮ್ಮಿಂದ ಅವ್ರು ದೂರ ಆಗಿದ್ದಾರೆ ಅಂಥವ್ರು ಈ ಒಂದು ವಿಡಿಯೋನ ನೋಡ್ಬೋದು. ಆ್ಯಂಡ್ ಆಲ್ಸೋ ಯಾರಾದರೂ ಸೈಂಟ್ ಎಕ್ಸ್ಪಿರಿಟ್ ರಿಚುವಲ್ ಮಾಡಿಸ್ಬೇಕು ಅಥವಾ ನಾಳೆ ಉಲ್ಫ್ ಮೂನ್ ಇರೋದ್ರಿಂದ ಬೇಲ್ ಲೀಫ್ ಮ್ಯಾನಿಫೆಸ್ಟೇಷನ್ ರಿಚುವಲನ್ನು ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋರು ನಿಮ್ಮ ಸ್ಲಾಟ್ಸನ್ನು ಬುಕ್ ಮಾಡ್ಕೋಬೋದು. ಹಾಗೆ ಬೇಲ್ ಲೀಫ್ ಮ್ಯಾನಿಫೆಸ್ಟೇಷನ್ ರಿಚುವಲ್ ಬಂದು ಸೊ ಇದು ಅಮೌಂಟ್ ನಾನು ಇಲ್ಲೇ ಹೇಳ್ತೀನಿ. ಅದಕ್ಕೆ ಪ್ರೈಸ್ ಬಂದು 400 ಇರುತ್ತೆ. ಇಂಟ್ರೆಸ್ಟ್ ಇರೋರು ಆ ಒಂದು ರಿಚುವಲನ್ನು ಮಾಡಿಸ್ಬೋದು. ಆ್ಯಂಡ್ ಯಾರೆಲ್ಲ ಟ್ಯಾರೋ ಕೋರ್ಸ್ ಕಲಿಬೇಕು ಅಂತ ಇದ್ದೀರಾ, ಆಲ್ರೆಡಿ ಜಾಯ್ನ್ ಆಗ್ತಾ ಇದ್ದಾರೆ, ನೀವು ಜಾಯ್ನ್ ಆಗೋದಿದ್ದರೆ ಡೆಫಿನೆಟ್ಲಿ ಆಗಿ ಸ್ಯಾಟರ್ಡೇಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಅದರ್ವೈಸ್ ನಿಮಗೂ ಯಾವುದು ಕನ್ವೀನಿಯೆಂಟ್ ಇರುತ್ತೆ ಆ ಒಂದು ಟೈಮಲ್ಲಿ ಸಹ ನಾನು ಕ್ಲಾಸಸನ್ನು ಮಾಡಿಕೊಡ್ತೀನಿ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್ ಆಗಿರ್ಬೋದು, ಮನಿ ರೇಖಿ ಕೋರ್ಸ್ ಆಗಿರ್ಬೋದು. ಸೊ ಇದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಕೋರ್ಸಸ್ ಅಂತಲೇ ಹೇಳ್ತೀನಿ. ಒಂದು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡೋದಾಗಿರ್ಬೋದು ಅಥವಾ ಆ ಒಂದು ಮನಿ ರೇಖಿ ಕಲ್ತ ಮೇಲೆ ನಿಮ್ಮ ಲೈಫಲ್ಲಿ ಹಣಕಾಸಿನ ವಿಷಯದಲ್ಲಿ ಯಾವ ರೀತಿ ಎಲ್ಲ ಚೇಂಜಸ್ ನೋಡ್ತೀರೋ ಅದನ್ನು ನೀವೇ ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಅದು ನಿಮಗೆ ಬೇರೆ ರೀತಿಯೇ ಫೀಲ್ ಕೊಡುತ್ತೆ. ಸೊ ಈ ಒಂದು ಮನಿ ರೇಖೆಯಿಂದ ನೀವು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಏನು ಹೇಳ್ಬೋದು, ನೀವು ಯಾವುದೇ ಒಂದು ಜಾಬಲ್ಲಿರಿ, ಏನೇ ಒಂದು ಮಾಡ್ತೀರಿ, ಅಲ್ಲಿ ನಿಮ್ಗೆ ಏಳಿಗೆ ಆಗ್ತಾಯಿಲ್ಲ ಅಂತಂದಾಗ ಬ್ಲಾಕೇಜಸ್ನ ನೀವು ರಿಮೂವ್ ಮಾಡಿಕೊಂಡಾಗ ನಿಮ್ಮಷ್ಟಕ್ಕೆ ನೀವೇ ರಿಮೂವ್ ಮಾಡ್ಕೋಬೋದು ಆ ಒಂದು ದೀಕ್ಷೆ ಸಿಗೋದ್ರಿಂದ. ಸೊ ಅದರಿಂದ ನೀವು ಬ್ಲಾಕೇಜಸ್ ಕಡಿಮೆ ಆಗ್ತಾ ಬರೋದನ್ನು ನೋಡ್ತೀರಾ. ಆ್ಯಂಡ್ ನೀವು ಬೇರೆಯವ್ರಿಗೆ ಸಹ ಮನಿ ರಿಲೇಟೆಡ್ ಹೀಲಿಂಗನ್ನು ಕೊಡ್ಬೋದು ಈ ಒಂದು ಮನಿ ರೇಖೆ ಕಲಿಯೋದ್ರಿಂದ. ಸೊ ಇಂಟ್ರೊಡಕ್ಷನ್ ಜಾಸ್ತಿ ಆಗಿದ್ರೆ ಐ ಆಮ್ ಸಾರಿ. ಆ್ಯಂಡ್ ಆಲ್ಸೋ ಎನರ್ಜೈಸ್ಡ್ ಬ್ರೇಸ್ಲೆಟ್ಸ್ ಯಾರೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ ಡೆಫಿನೆಟ್ಲಿ ಅವೈಲಬಲ್ ಇದೆ. ಸೊ ನೋಡೋಣ, ನೀವು ಅವರಿಂದ ದೂರ ಆದಮೇಲೆ ಅಥವಾ ಅವರು ನಿಮ್ಮಿಂದ ದೂರ ಆದಮೇಲೆ ಅವರ ಜೀವನ ಹೇಗಿದೆ. ಪೇಜ್ ಆಫ್ ವ್ಯಾಂಡ್ಸ್. ಅವರ ಜೀವನದಲ್ಲಿ ಹೊಸ ವ್ಯಕ್ತಿ ಯಾರಾದರೂ ಇದ್ದಾರಾ ಅಥವಾ ಅವ್ರ ಮನಸ್ಥಿತಿ ಹೇಗಿದೆ. ಪೇಜ್ ಆಫ್ ಕಪ್ಸ್. ಫೈವ್ ಆಫ್ ಸ್ವಾರ್ಡ್ಸ್. ನೈನ್ ಆಫ್ ಕಪ್ಸ್. ಓಕೆ, 10 ಆಫ್ ಕಪ್ಸ್, 4 ಆಫ್ swords, 5 of wands. Bottom of the deck, 2 of pentacles. ಓಕೆ, ಇವಾಗ ಸದ್ಯದ ಮಟ್ಟಿಗೆ ಅವರ ಜೀವನದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸೊ ಇಲ್ಲಿ ಸಮ್ಟೈಮ್ಸ್ ಅವರು ರಿಗ್ರೆಟ್ ಮಾಡ್ತಾ ಇದ್ದಾರೆ ನಿಮ್ಮ ನಡುವೆ ಆದಂಥ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು. ಏನು ಪದೇ ಪದೇ ನಿಮ್ಮ ಲೈಫಲ್ಲಿ ಅಂದರೆ ನೀವು ಜೊತೆ ಸೊ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಏನು ನಿಮ್ಮ ಮಧ್ಯೆ ಕಾನ್ಫ್ಲಿಕ್ಟ್ಸ್ ಆಗ್ತಾಯಿತ್ತು. ಸೊ ಅವ್ರಿಗೆ ಎಲ್ಲೋ ಒಂದು ಕಡೆ ಸಮ್ಟೈಮ್ಸ್ ಅನಿಸುತ್ತೆ ಒಂದು ಕೋಪ ಕಡಿಮೆ ಮಾಡ್ಕೊಂಡಿದ್ರೆ ಅಥವಾ ಎಲ್ಲೋ ಒಂದು ಕಡೆ ತುಂಬ ಜಗಳದಿಂದನೇ ಈ ಒಂದು ಸಂಬಂಧ ಹಾಳಾಯಿತು ಅನ್ನೋದ್ರ ಬಗ್ಗೆನೂ ಅವರು ಯೋಚನೆ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ಕರೆಂಟ್ಲಿ ಇಲ್ಲಿ ನೀವು ತುಂಬ ಎಫರ್ಟ್ಸ್ ಆಗ್ತಾ ಇರ್ಬೋದು. ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ಒಂದು ರಿಲೇಷನ್ಶಿಪ್ ಸರಿ ಹೋಗಲಿ, ಅವ್ರು ಏನೇ ತಪ್ಪು ಮಾಡಿದ್ರು ಅವರು ವಾಪಸ್ ಬರಲಿ ಅದನ್ನೆಲ್ಲ ಮರೆತು. ಬಿಕಾಸ್ ನೀವು ಈ ಪರ್ಸನ್ಗೆ ತುಂಬ ಅಟ್ಯಾಚ್ಡ್ ಇದ್ದೀರಾ.
ನಿಮಗೆ ಅಟ್ಯಾಚ್ಮೆಂಟ್ ಇದೆ ಅನ್ನೋ ಒಂದು ಕಾರಣಕ್ಕೆ ಆ ಒಂದು ವ್ಯಕ್ತಿ ಏನೇ ತಪ್ಪು ಮಾಡಿದ್ರೂ ನೀವು ಅದನ್ನೆಲ್ಲ ಕ್ಷಮಿಸೋದಕ್ಕೆ ರೆಡಿ ಇದ್ದೀರಾ ಅಂತ ಹೇಳ್ತೀನಿ. ಜಸ್ಟ್ ಒಂದು ಪಾಯಿಂಟ್ ಆಫ್ ವ್ಯೂವಿಂದ ಥಿಂಕ್ ಮಾಡಬೇಡಿ. ಆ್ಯಂಡ್ ನೋಡಿ ಅವರು ಮಾಡಿರುವಂಥ ತಪ್ಪು ಯಾವ ಥರ ಇದೆ, ಅದನ್ನು ನೀವು ಫರ್ಗಿವ್ ಮಾಡೋಷ್ಟು ಡಿಸರ್ವ್ ಇದ್ದಾರಾ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ. ಸೊ ಇದನ್ನು ಥಿಂಕ್ ಮಾಡಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಅವ್ರ ಲೈಫಲ್ಲಿ ಏನಾಗ್ತಿದೆ, ಸೊ ಹೇಗಿದ್ದಾರೆ ಅಂತಂದರೆ ದೇ ಆರ್ ಹ್ಯಾಪಿ ಅಂತಲೇ ಹೇಳ್ತೀನಿ. ಸೊ ರಿಗ್ರೆಟ್ ಅಂತೂ ಸಮ್ಟೈಮ್ಸ್ ಫೀಲ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ನೀವು ಮಾತ್ರ ಓವರ್ ಥಿಂಕ್ ಮಾಡ್ತಾಯಿದ್ದೀರಾ. ಬಟ್ ಈ ಪರ್ಸನ್ಗೆ ಈ ಸಂಬಂಧ ನೆನಪಾಗಲ್ವಾ ಅಂತ ಅಲ್ಲ, ನೆನಪಾಗುತ್ತೆ. ಬಟ್ ಅವರು ಅವ್ರ ಜೀವನದಲ್ಲಿ ಕೆಲವೊಂದನ್ನು ಅಕ್ಸೆಪ್ಟ್ ಮಾಡಿ ಆ್ಯಂಡ್ ಅವರು ನಿಮ್ಮನ್ನ ಬಿಟ್ಟು ಹೋಗಿರ್ಬೋದು, ಇಲ್ಲಿ ಅವರಾಗ ಅವರನ್ನೇ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಸೊ ಅವರು ಹ್ಯಾಪಿಯಾಗಿಯೇ ಇದ್ದಾರೆ. ಆ್ಯಂಡ್ ಅವ್ರಿಗೆ ನೆಕ್ಸ್ಟ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಸಹ ಇದೆ. ಆ್ಯಂಡ್ ಇನ್ನೂ ಒಂದು ಮೇಜರ್ ಎನರ್ಜಿ ಬಂದು ಇಲ್ಲಿ ಅವ್ರಿಗೆ ಆಲ್ರೆಡಿ ಮ್ಯಾರೇಜ್ ಆಗಿರ್ಬೋದು. ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಯಾವ ಪರ್ಸನ್ ಬಗ್ಗೆ ನೀವು ಅಂದ್ಕೊಂಡು ಈ ಒಂದು ರೀಡಿಂಗನ್ನು ನೋಡ್ತಾ ಇದ್ದೀರಾ, ಆ ವ್ಯಕ್ತಿಗೆ ಆಲ್ರೆಡಿ ಮದುವೆ ಆಗಿರ್ಬೋದು. ಆ ಒಂದು ಚಾನ್ಸಸ್ ತುಂಬ ಹೈ ಇದೆ ಇಲ್ಲಿ. ಸೊ ಆ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾಯಿದ್ದೀರ. ಆ್ಯಂಡ್ ಇವ್ರಿಗೆ ಇನ್ನೂ ಒಂದು ಬೇರೆ ಪ್ರಪೋಸಲ್ ಸಹ ಬರ್ತಾ ಇರ್ಬೋದು. ಇಫ್ ಇನ್ ಕೇಸ್ ಅನ್ಮ್ಯಾರಿಡ್ ಇದ್ದರೆ ಅವ್ರಿಗೆ ಮದುವೆ ಆಗುವಂಥ ಮನಸ್ಸು ಸಹ ಇದೆ. ಅವರು ಮ್ಯಾರೇಜ್ಗೂ ಆಕ್ಸೆಪ್ಟ್ ಮಾಡಿರ್ಬೋದು. ಆ್ಯಂಡ್ ಅವರ ಲೈಫಲ್ಲಿ ಅವ್ರು ಹೇಗಿದ್ದಾರೆ ಅಂತಂದರೆ, ಅವ್ರ ಜೀವನದಲ್ಲಿ ಅವರ ವರ್ಕ್ ಲೈಫ್ ಏನಿದೆ, ಹಾಗೆ ಸದ್ಯದ ಮಟ್ಟಿಗೆ ಅವರ ಜೀವನದಲ್ಲಿ ಯಾರಿದ್ದಾರೆ ಅವ್ರ ಜೊತೆಗೆ ಅವರು ತುಂಬ ಹೊಂದ್ಕೊಂಡು ಖುಷಿಯಾಗಿಯೇ ಇದ್ದಾರೆ, ಇಲ್ಲ ಅಂತ ಅಲ್ಲ. ಆ್ಯಂಡ್ ನಿಮ್ಮ ಬಗ್ಗೆ ಅವರೇನಾದರೂ ನೆನಪು ಮಾಡ್ಕೋತಾರ ಅಂತ ಅಂದರೆ ಡೆಫಿನೆಟ್ಲಿ ನೆನಪಾಗತ್ತೆ. ಬಟ್ ತುಂಬ ಜಗಳನೇ ನೆನಪಾಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಜೊತೆ ಆಗಿದ್ದಂಥ ಜಗಳ, ಸೊ ಇದೇ ಅವ್ರಿಗೆ ತುಂಬ ನೆನಪಾಗ್ತಾ ಇರತ್ತೆ. ಹಾಗೆ ಇನ್ನು ಕೆಲವೊಬ್ಬರಿಗೆ ಇಲ್ಲಿ ಮಿಕ್ಸ್ಡ್ ಆಫ್ ರೀಡಿಂಗ್ ಬರ್ತದೆ. ಬಿಕಾಸ್ ತುಂಬ ಜನ ರೀಡಿಂಗ್ಸ್ ನೋಡ್ತಾ ಇದ್ದೀರಾ. ಇಲ್ಲಿ ನಿಮಗೆ ಅವರು ಚೀಟಿಂಗ್ ಸಹ ಮಾಡಿರ್ಬೋದು. ಅಂದರೆ ಲೈಕ್ ಒಂದು ಬ್ಯಾಕ್ ಸ್ಟ್ಯಾಬಿಂಗ್ ಆಗಿರ್ಬೋದು, ಈ ಥರನೂ ಆಗಿರ್ಬೋದು. ತುಂಬ ಟ್ರಸ್ಟ್ ಮಾಡಿದ್ರಿ, ನಿಮ್ಮ ನಂಬಿಕೆನ ಅವರು ಕಳ್ಕೊಂಡಿದ್ದಾರೆ. ಹಾಗೆ ಇವಾಗ ಕೆಲವೊಬ್ಬರಿಗೆ ಆನ್ಸರ್ಸ್ ಅಂತೂ ಸಿಗ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಹೇಳ್ತೀನಿ. ಅವ್ರಿಗೆ ನೀವೇನೇ ಒಂದು ಕ್ವಶನ್ಸ್ ಕೇಳಿದ್ರು, ಇದ್ಯಾಕೆ ಹಾಗಾಯಿತು, ಅದೇನಕ್ಕೆ ಹೀಗಾಯಿತು, ಅವತ್ತೇನಕ್ಕೆ ನೀವು ಈ ಥರ ಮಾಡಿದ್ರಿ, ಲೈಕ್ ಈ ಥರ ನೀವು ಒಂದು ಕ್ವಶನ್ಸ್ ಕೇಳ್ತಾ ಇರ್ಬೋದು. ಬಟ್ ಅವ್ರ ಕಡೆಯಿಂದ ಯಾವುದೇ ರೀತಿ ಆನ್ಸರ್ಸ್ ನಿಮಗೆ ಸಿಗೋದಿಲ್ಲ. ಬಿಕಾಸ್ ಅವರು ಆಲ್ರೆಡಿ ಮೂವ್ ಆನ್ ಆಗಿಬಿಟ್ಟಿದ್ದಾರೆ. ನೀವೇನೇ ಹೇಳ್ಬೋದು, ನೀವು ಮೋಸ ಮಾಡಿದ್ದೀರಾ ಅಂತ ಹೇಳ್ಬೋದು, ಅಥವಾ ಅವ್ರಿಗೆ ನೋವಾಗೋ ರೀತಿ ಹೇಳ್ಬೋದು. ನೀವೇನೇ ಹೇಳಿದ್ರೂ ಅವರು ಎಲ್ಲದಕ್ಕೂ ರೆಡಿ ಅನ್ನೋ ಥರ, ನೀನು ಏನಾದರೂ ಹೇಳ್ಕೊ, ನಾನಂತೂ ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಿದ್ದೀನಿ. ಸೊ ಅಗೈನ್ ನಾನು ನಿನ್ನ ಲೈಫಿಗೆ ವಾಪಸ್ ಬರೋದಿಲ್ಲ, ಸೊ ನೀನು ಮರೆತುಬಿಡು ಅನ್ನೋ ಒಂದು ಮಾತನ್ನು ನಿಮಗೆ ಹೇಳ್ತಾ ಇರ್ಬೋದು. ಆ್ಯಂಡ್ 4 ಆಫ್ ಸಾರ್ಡ್ಸ್ ಇದೆ. ಸೊ ನೀವು ಏನಾದರೂ ನಿಮ್ಮ ಪಾಸ್ಟ್ ಬಗ್ಗೆನೇ ತುಂಬ ಡಿಗ್ ಮಾಡ್ತಾಯಿದ್ರೆ, ಅದನ್ನೇ ನೀವು ಯೋಚನೆ ಮಾಡ್ತಾಯಿದ್ರೆ, ಓವರ್ ಥಿಂಕ್ ಮಾಡ್ತಾಯಿದ್ರೆ, ಸೊ ನೀವು ನಿಮ್ಮ ಓನ್ ಕ್ಯಾಲ್ಕುಲೇಷನ್ಸಲ್ಲಿ ಇದ್ದೀರಾ ಅಂತ ಹೇಳ್ತೀನಿ. ನೀವು ನಿಮ್ಮದೇ ಒಂದು ಇಲ್ಯೂಷನ್ ಅಲ್ಲಿರುವಂಥ ಕ್ಯಾಲ್ಕುಲೇಷನ್ಸ್ನ ಮಾಡ್ತಾಯಿದ್ದೀರಾ. ಸೊ ಅದೊಂದು ರಾಂಗ್ ವೇ ಅಂತ ಹೇಳ್ತೀನಿ. ಸೊ ನೀವು ಮಾತ್ರ ಇಲ್ಲಿ ಥಿಂಕ್ ಮಾಡಿ, ನೀವು ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರು ಲಾಜಿಕ್ಕಾಗಿ ಥಿಂಕ್ ಮಾಡಿಯೇ ನಿಮ್ಮನ್ನು ಬಿಟ್ಟು ಹೋಗಿರೋದು. ಸೊ ನೀವು ಎಮೋಷ್ನಲಿ ಈ ವ್ಯಕ್ತಿ ಹಾಗಲ್ಲ, ಸೊ ಅವರು ಈ ಥರ ಎಲ್ಲ ನನಗೆ ಹೇಳಿದರು, ಇವರು ನನಗೆ ಮೋಸ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ದರೆ, ಪ್ಲೀಸ್ ಗೈಸ್ ಆ ಒಂದು ಇಲ್ಯೂಷನ್, ಆ ಒಂದು ಭ್ರಮೆಯಿಂದ ಆಚೆ ಬನ್ನಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಆ್ಯಂಡ್ ಇರುವಷ್ಟು ದಿನವೂ ನಿಮ್ಮ ಪಾರ್ಟ್ನರ್ ಏನು ನಿಮ್ಮ ಜೊತೆಗೆ ತುಂಬ ಲಾಯಲ್ ಆಗಿ ಏನು ಇರಲಿಲ್ಲ. ತುಂಬ ಅಪ್ ಆ್ಯಂಡ್ ಡೌನ್ಸ್ ಅಥವಾ ಅವ್ರು ಮಾಡಿರೋವಂಥ ಚೀಟಿಂಗ್ಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಸೊ ಅದೆಲ್ಲ ಗೊತ್ತಿದ್ರೂ ಸಹ ಈ ವ್ಯಕ್ತಿಯಲ್ಲಿ ಯಾವುದೋ ಒಂದು ಗುಣ ಇಷ್ಟ ಆಗಿದ್ದರಿಂದ ನೀವು ಇವರನ್ನು ಅಕ್ಸೆಪ್ಟ್ ಮಾಡಿದ್ರಿ, ಇವರನ್ನು ಪ್ರೀತಿ ಮಾಡಿದ್ರಿ. ಆ್ಯಂಡ್ ಒಂದು ಮಗು ಥರ ನೀವು ಅವರನ್ನು ಟ್ರೀಟ್ ಮಾಡ್ತಾಯಿದ್ರಿ, ಅಥವಾ ನೀವು ಅವ್ರ ಜೊತೆ ಇದ್ದಾಗ ತುಂಬ ಒಂದು ಮಗು ಥರ ಇರೋಕ್ಕೆ ಟ್ರೈ ಮಾಡ್ತಾಯಿದ್ರಿ, ನಿಮ್ಮ ಚೈಲ್ಡಿಶ್ನೆಸ್ನೆಲ್ಲ ಆಚೆ ಹಾಕ್ತಾಯಿದ್ರಿ. ಬಟ್
ಇವರು ಮಾಡಿರುವಂಥ ಮೋಸಗಳು ಸಹ ನಿಮಗೆ ಗೊತ್ತೇ ಇದೆ. ಸೊ ಲೈಕ್ ಒಂದು ಫ್ಲರ್ಟ್ ಮಾಡುವಂಥ ಪರ್ಸನ್ ಇರ್ಬೋದು. ಇವರು ತುಂಬ ಫ್ಲರ್ಟ್ ಮಾಡ್ತಾರೆ ಬೇರೆ ಪರ್ಸನ್ಸ್ ಜೊತೆಗೆ. ಸೊ ಅದೆಲ್ಲವೂ ನಿಮಗೆ ಗೊತ್ತಿದ್ರೂ ಥಿಂಕ್ ಮಾಡಿ ಈ ವ್ಯಕ್ತಿಗೆ ವೆಯ್ಟ್ ಮಾಡೋದು ಎಷ್ಟು ಸರಿ ಅಂತ. ಆ್ಯಂಡ್ ಇಲ್ಲಿ ನೀವು ಅವ್ರಿಗೆ ವೆಯ್ಟ್ ಮಾಡೋದ್ರಿಂದನೂ ಏನೂ ಯೂಸ್ ಇಲ್ಲ. ಬಿಕಾಸ್ ಅವ್ರು ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ ಈ ಒಂದು ರಿಲೇಷನ್ಶಿಪ್ಪಿಂದ ಆ್ಯಂಡ್ ಹ್ಯಾಪಿಯಾಗೂ ಇದ್ದಾರೆ. ಅದರ್ವೈಸ್ ಅವ್ರ ಲೈಫಲ್ಲಿ ಬೇರೆ ಒಂದು ವ್ಯಕ್ತಿ ಸಹ ಇರ್ಬೋದು. ಇಲ್ಲಿ 10 ಆಫ್ ಕಪ್ಸ್ ಇರೋದ್ರಿಂದ ಇವಾಗ ಕರೆಂಟ್ಲಿ ಒಂದು ಪರ್ಸನ್ ಅವ್ರ ಜೊತೆಗೆ ಇರ್ಬೋದು. ಅವ್ರ ಜೊತೆ ಹ್ಯಾಪಿಯಾಗಿಯೇ ಇದ್ದಾರೆ ಅವರು. ಸೊ ನಿಮ್ಮನ್ನು ನೆನಪು ಮಾಡಿಕೊಂಡು ತುಂಬ ಮಿಸ್ ಮಾಡ್ಕೊಳ್ತಾರೆ ಅಂತ ಯಾವುದೇ ರೀತಿ ಸಿಚುವೇಶನ್ಸ್ ಇಲ್ಲ. ಸೊ ಆಗಲೇ ಹೇಳಿದ್ದು ಸಮ್ಟೈಮ್ಸ್ ಅದು ನೆನಪಾಗ್ಬೋದು, ಬಟ್ ಮಿಸ್ ಮಾಡ್ಕೋತಾರೆ ಅಥವಾ ಇಲ್ಲಿ ನಿಮ್ಮ ಜೀವನಕ್ಕೆ ರೀಎಂಟ್ರಿ ಆಗುತ್ತೆ, ರೀಕನ್ಸಿಲೇಷನ್ ಆಗುತ್ತೆ, ಆ ಥರ ಯಾವುದೇ ಚಾನ್ಸಸ್ ಇಲ್ಲ. ಆ್ಯಂಡ್ ಈ ರಿಲೇಷನ್ಶಿಪ್ಪಲ್ಲಿ ಇದ್ದಷ್ಟು ದಿನವೂ ನಿಮಗೆ ಒಂದು ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇತ್ತು. ಅಥವಾ ಈ ಪರ್ಸನ್ ಬಗ್ಗೆ ತುಂಬ ಆ್ಯಂಗ್ಸೈಟಿ ಸ್ಟಾರ್ಟ್ ಆಗೋದು, ಅಥವಾ ಇವ್ರು ಹೀಗೆ ಮಾಡಿಬಿಟ್ರೆ ಹೇಗೆ, ಬಿಕಾಸ್ ಅವ್ರ ಬಗ್ಗೆ ನಿಮಗೆ ತುಂಬ ಗೊತ್ತಿತ್ತು. ಈ ಪರ್ಸನ್ ಹೇಗೆ ಬೇರೆಯವ್ರ ಜೊತೆ ಹೇಗೆ ಫ್ಲರ್ಟ್ ಮಾಡ್ತಾರೆ ಎಲ್ಲ ಗೊತ್ತಿದ್ದೂ ನೀವು ಆಕ್ಸೆಪ್ಟ್ ಮಾಡಿದ್ರಿ. ಬಟ್ ಸೊ ಫೈನಲಿ ಅವರು ನಿಮಗೆ ಮತ್ತೆ ಚೀಟಿಂಗನ್ನೇ ಮಾಡಿರ್ಬೋದು. ಸೊ ಈ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಎಂಡ್ ಆಗಿದ್ದು ಒಳ್ಳೆಯದು ಅಂತಲೇ ಅಂದ್ಕೊಳ್ಳಿ. ಆ್ಯಂಡ್ ಯೂನಿವರ್ಸ್ ಯಾವುದು ನಮಗೆ ಬೇಕಾಗಿರುತ್ತೆ ಅದನ್ನೇ ಕೊಡ್ತಾರೆ. ಸೊ ಈ ಥರ ಸಿಚುವೇಶನ್ಸಲ್ಲಿ ನೀವಿದ್ದರೆ ಡೆಫಿನೆಟ್ಲಿ ಮೂವ್ ಆನ್ ಆಗೋದು ಒಳ್ಳೇದಂತ ಹೇಳ್ತೀನಿ. ಸೊ ಇವತ್ತಿನ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ನಿಮ್ಗೆ ಏನು ರೆಸೊನೇಟ್ ಆಗಿದೆ ಅದನ್ನು ತೊಗೊಳ್ಳಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ಬೇಕು, ನಿಮ್ಮ ಪರ್ಸನ್ ಬಗ್ಗೆ ನಿಮಗೆ ಕ್ಲಾರಿಟಿ ಬೇಕು ಅಂತ ಇದ್ದರೆ ಪರ್ಸ್ನಲ್ ರೀಡಿಂಗನ್ನು ತೊಗೋಬೋದು. ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿದೆ, ಹಾಗೆ ಪಿನ್ನೆಡ್ ಕಮೆಂಟಲ್ಲೂ ಸಹ ಇದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.